ಒಂದು ಕಡೆ ರಾಯಚೂರಿನಲ್ಲಿ ನಿರಂತರ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಭೀಮಾ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಭೀಮಾ ನದಿ ತುಂಬಿ ಹರಿತಾ ಇರುವಂತಹ ಒಂದು ಎಫೆಕ್ಟ್ ನೇರವಾಗಿ ರಾಯಚೂರು ಜಿಲ್ಲೆಗೂ ಕೂಡ ತಟ್ಟಿರುವಂಥದ್ದು. ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಕೃಷ್ಣಾ ನದಿ ಜೊತೆ ಭೀಮಾ ನದಿ ಸಂಗಮ ಆಗುತ್ತೆ. ಹೀಗಾಗಿ ಬ್ಯಾಕ್ ವಾಟರ್ ಏನಿದೆ ಭೀಮಾ ನದಿಯಿಂದ ಬರುವಂಥದ್ದು ಅದು ಎಲ್ಲೊಂದು ಕಡೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಜಲಾವೃತ ಮಾಡಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು ಯಾದಗಿರಿ ಮತ್ತು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ದಿನನಿತ್ಯ ಸಾವಿರಾರು ಜನ ಇದೇ ಒಂದು ಮಾರ್ಗವಾಗಿ ಓಡಾಡ್ತಾ ಇದ್ರು. ಕಳೆದ ಬಾರಿ ಕೂಡ ಕೃಷ್ಣಾ ನದಿ ತುಂಬಿ ಹರಿತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಈಗ ಭೀಮಾ ನದಿ ಹೊಡೆತಕ್ಕೆ ಸಂಪೂರ್ಣವಾಗಿ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತ ಆಗಿರುವಂಥದ್ದು. ಹೀಗಾಗಿ ಅಕ್ಕಪಕ್ಕದಲ್ಲಿ ಎಲ್ಲೊಂದು ಕಡೆ ಮೊಸಳೆಗಳ ಭೀತಿ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ನದಿಯಲ್ಲಿ ಮೊಸಳೆ ಏನಿದೆ, ಈ ನೀರಿನ ರಭಸಕ್ಕೆ ಯಾವ ಕಡೆ ಹೋಗಬೇಕು ಅನ್ನೋಂಥದ್ದು ಕೂಡ ಮೊಸಳೆಗೆ ದೋಸ್ತಾ ಇಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನೀರಿನ ರಭಸ ಹೆಚ್ಚಾಗ್ತಾ ಇದೆ. ಒಂದು ಕಡೆ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಕೂಡ ಹೋಗಿ ಮತ್ತೆ ವಾಪಸ್ ಮೊಸಳೆ ಬರ್ತಾ ಇರುವಂಥದ್ದು. ಅಂದರೆ ಎಲ್ಲೊಂದು ಕಡೆ ನೀರು ಯಾವ ಕಡೆ ಸರಾಗವಾಗಿ ಹರಿಯುತ್ತೆ ಆ ದಿಕ್ಕಿನಲ್ಲಿ ಮೊಸಳೆಗಳ ಓಡಾಟ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಮೊಸಳೆಗಳಿಗೂ ಕೂಡ ಎಲ್ಲೊಂದು ಕಡೆ ಈ ಒಂದು ಪ್ರವಾಹದ ಭೀತಿ ಏನಿದೆ, ಹೀಗಾಗಿ ಅವು ಕೂಡ ಸೇಫ್ಟಿ ಇರುವಂಥ ಜಾಗವನ್ನು ಆಯ್ಕೆ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ದೃಶ್ಯದಲ್ಲಿ ತಾವು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಗಿಡ ಗಂಟೆಗಳಿರಬೇಕು, ಜೊತೆಗೆ ಕಲ್ಲು ಬಂಡೆಗಳಿರುವಂಥ ಸ್ಥಳವನ್ನು ಹುಡುಕೊಂಡು ಮೊಸಳೆಗಳು ಹೋಗ್ತಾ ಇರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ಬೋದು. ಇದೇ ರೀತಿ ನೂರಾರು ಮೊಸಳೆಗಳು ಈ ಕೃಷ್ಣಾ ನದಿ ತೀರದ ವ್ಯಾಪ್ತಿಯಲ್ಲಿ ಬರ್ತವೆ. ಎಲ್ಲೊಂದು ಕಡೆ ಇಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಹೊಲ ಗದ್ದೆಗಳಿಗೆ ಹೋಗ್ಬೇಕಂತಂದ್ರೆ ಕೃಷ್ಣಾ ನದಿ ಭಾಗದಲ್ಲಿರುವಂಥವ್ರು ಎಲ್ಲೊಂದು ಕಡೆ ಜೀವವನ್ನು ಕೈಲಿ ಹಿಡಿದುಕೊಂಡು ಹೋಗುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಮೊಸಳೆಗಳ ಹಾವಳಿ ಈ ಒಂದು ಭಾಗದಲ್ಲಿ ಇರುವಂಥದ್ದು. ಇದರ ಜೊತೆಗೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಸಂಬಂಧಪಟ್ಟಂತೆ ಇಲ್ಲಿನ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡ್ಬೋದು. ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಇದರ ಮಧ್ಯೆ ಭೀಮಾ ನದಿಯಲ್ಲಿ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವಂಥ ಹಿನ್ನೆಲೆಯಲ್ಲಿ ಬ್ಯಾಕ್ ವಾಟರ್ ಏನಿದೆ ಅದು ನೇರವಾಗಿ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನತ್ತ ಬರ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಸದ್ಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಬಂದ್ ಮಾಡಿ ಎಲ್ಲೊಂದು ಕಡೆ ರಸ್ತೆ ಸಂಚಾರವನ್ನು ಸ್ಥಗಿತ ಮಾಡಿರುವಂಥದ್ದು. ತಾತ್ಕಾಲಿಕವಾಗಿ ಇಲ್ಲಿ ಒಂದು ಮಣ್ಣನ್ನು ಹಾಕಿ JCB ಮೂಲಕ ಯಾರೂ ಕೂಡ ಈ ಮಾರ್ಗದಲ್ಲಿ ಓಡಾಡದ ರೀತಿ ಸದ್ಯ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ದೃಶ್ಯದಲ್ಲಿ ತಾವು ಅದನ್ನು ಕೂಡ ನೋಡ್ಬೋದು. ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ನಿಯೋಜನೆ ಮಾಡಿ ಯಾರು ಕೂಡ ಬಲವಂತವಾಗಿ ಅಥವಾ ಆದೇಶ ಮೀರಿ ಯಾರು ಕೂಡ ಈ ಒಂದು ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಓಡಾಡುವಂತಿಲ್ಲ. ಜೊತೆಗೆ ವಾಹನದ ಮೂಲಕ ಪಕ್ಕದ ಯಾದಗಿರಿಗೂ ಕೂಡ ಹೋಗದೇ ಇರೋ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ಮುಂದೆ ತಡೆಗೋಡ ರೀತಿಯಲ್ಲಿ ಮಣ್ಣನ್ನು ಹಾಕಿ ಸಂಪೂರ್ಣವಾಗಿ ಈ ಮಾರ್ಗದ ಸಂಚಾರವನ್ನು ಬಂದ್ ಮಾಡಿರುವಂಥದ್ದು. ಈ ಎಲ್ಲೋ ಒಂದು ಕಡೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಸರಣಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಒಂದು ಕಡೆ ರೈತರ ಪಂಪ್ ಸೆಟ್ಗಳು ಅಂದರೆ ನದಿ ತೀರದಲ್ಲಿ ಇರ್ತವೆ, ಅವು ಕೂಡ ಕೊಚ್ಕೊಂಡು ಹೋಗಿರುವಂಥ ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಹೊಲ ಗದ್ದೆಗಳಿಗೂ ಕೂಡ ನೀರು ನುಗ್ಗಿರುವಂಥ ನಿದರ್ಶನಗಳು ಕೂಡ ಇದ್ದಾವೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಂಚಾರ ಬಂದ್ ಆಗಿರುವಂಥ ಕಾರಣಕ್ಕಾಗಿ ಯಾದಗಿರಿ ಮತ್ತು ರಾಯಚೂರಿಗೆ ಓಡಾಡುವಂಥ ಜನರಲ್ಲಿ ಒಂದು ಕಡೆ ಸುತ್ತಿ ಬಳಸಿ ಓಡಾಡುವಂತಹ ದುಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.